ಜಾತಿ ಜನಗಣತಿ ವಿಚಾರ ಬಗ್ಗೆ ಒಂದಷ್ಟು ಈಗ ಆಗ್ತಿರೋದು ಈಗ 10 ವರ್ಷ ಆಗ್ಬಿಟ್ಟಿದೆ ಈಗ. ಸೊ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಸ್ಟಾರ್ಟ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಅವರು ಏನ್ ಮಾಡ್ತಾರೆ ದೇವ್ರಿಗೆ ಗೊತ್ತು. ನಮ್ಮ ದೇಶದ ಏನು ಸೆನ್ಸಸ್ ಇದೆ ಅದನ್ನೇ 2011ನೇ ಇಸ್ವಿಯ ಸೆನ್ಸಸ್ ಪ್ರಕಾರ ಹೋಗ್ತಾ ಇದೀವಿ. 2021ಕ್ಕೆ ಮಾಡ್ಬೇಕಾಗಿತ್ತು. ಈಗ 2025 ಇದ್ದೀವಿ. ಇನ್ನು ಅದು ಶುರು ಮಾಡೋದಕ್ಕೆ ಯಾವುದೇ ಒಂದು ಲಕ್ಷಣಗಳು ಕಾಣ್ತಾ ಇಲ್ಲ. ಎಷ್ಟು ಬೇಜವಾಬ್ದಾರಿತನದಿಂದ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದೆ. 140 ವರ್ಷಗಳಲ್ಲಿ ಇದೇ ಪ್ರಥಮ ಬಾರಿಗೆ ಸೆನ್ಸಸ್ ಆಗದೆ ಇರುವಂತದ್ದು. ಎಷ್ಟು ಉದಾಸೀನತೆ ಕೇಂದ್ರ ಸರ್ಕಾರ ತೋರಿಸ್ತಾ ಇದೆ. ಅಂದ್ರೆ ಅವ್ರಿಗೆ ಅಂಕಿ ಅಂಶಗಳು ಬೇಡ, ನೈಜ ಪರಿಸ್ಥಿತಿ ಗೊತ್ತಾಗಬಾರ್ದು ಉದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ ಅಂತ ನನ್ನ ಟೀಕೆ ಮಾಡ್ಬೇಕಾಗ್ತದೆ. ಅವ್ರಿಗೆ ನಾವು ನಂಬ್ಕೊಂಡು ಕೂತ್ಕೊಳ್ಳಕ್ ಆಗಲ್ಲ. ನಮಗೆ ಏನು ಒಂದು ಜಾತಿ ಗಣತಿ ಮಾಡಿರ್ತಕ್ಕಂಥದ್ದು ಅಂದ್ರೆ ಸಾಮಾಜಿಕ ಶೈಕ್ಷಣಿಕ ಒಂದು ವಿಷಯದ ಆಧಾರದ ಮೇಲೆ ರಾಜ್ಯದ ಒಂದು ಸ್ಥಿತಿಗತಿ ಏನು ಅಂತ ಹೇಳಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದು ಮಾಡಿರುವಂತದ್ದು. ಅದು 10 ವರ್ಷ ಆಗಿದ್ರು ಕೂಡ ಅದು ಪ್ರಸ್ತುತತೆ ಇದೆ. ಯಾಕಂತ ಹೇಳಿದ್ರೆ ನಮ್ಗೆ ಒಂದು ಅಂದಾಜಿನ ಲೆಕ್ಕ ಸಿಗ್ತದೆ. ಅದ ನಂತರ ಈಗ ವರದಿ ಬರಲಿ. ವರದಿ ನಾವು ಈಗ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಅನುಮೋದನೆ ಆದ ನಂತರ ಅದು ಎಲ್ರು ಚರ್ಚೆ ಮಾಡ್ಲಿ, ಸದನದಲ್ಲೂ ಚರ್ಚೆ ಮಾಡ್ಲಿ, ಸದನದ ಹೊರಗಡೆ ಚರ್ಚೆ ಮಾಡ್ಲಿ. ಇವತ್ತು ಅಂತಿಮವಾಗಿ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕಾದ್ರೆ ವೈಜ್ಞಾನಿಕ ಆಧಾರದ ಮೇಲೆ ಅಂಕಿ ಅಂಶಗಳ ಮೇಲೆ ವೈಜ್ಞಾನಿಕವಾಗಿ ನಾವು ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು. ಯಾರೋ ಇಷ್ಟಾನುಸಾರ ಅಥವಾ ಯಾರೋ ಒಂದು ಅವರ ಒಂದು ವೈಯಕ್ತಿಕವಾದಂತ ಒಂದು ಆಸಕ್ತಿಗಳ ಮೇಲೆ ಆಗ್ಬಾರ್ದು. ಅದಕ್ಕೋಸ್ಕರನೇ ಈ ಒಂದು ಲೆಕ್ಕ ನಮ್ಗೆ ಬೇಕಾಗಿದೆ. ಆದ್ರಿಂದ ಇದನ್ನ ನಾವು ಅದನ್ನ ನೋಡ್ಕೊಂಡು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ಬೇಕು. ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರೋರು ಅದ್ ಮಾಡ್ತಾರೆ. ಯಾರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರೋದಿಲ್ಲ ಅವ್ರು ಇದ್ರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾರೆ, ಗಲಾಟೆ ಎಬ್ಬಿಸ್ತಾರೆ, ವೈಷಮ್ಯವನ್ನು ಹೆಚ್ಚು ಮಾಡ್ತಾರೆ. ಅದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುವಂತ ಜನ. ಅದರಲ್ಲಿ ಪ್ರಮುಖರು ಯಾರು ಅಂತ ಹೇಳಿದ್ರೆ RSS ಮತ್ತು ಬಿಜೆಪಿ. ಸರ್ಕಾರದ ಒಳಗಡೆ ಇರ್ತಕ್ಕಂಥ ಸಚಿವರು ಕೂಡ ಸಾಮಾಜಿಕ ನ್ಯಾಯದ ಪರವಾಗಿಲ್ವಾ? ಸಾಕಷ್ಟು ಜನ ವಿರೋಧ ಮಾಡಿದ್ರಲ್ಲ. ಭಿನ್ನಾಭಿಪ್ರಾಯಗಳು ಚರ್ಚೆ ಮಾಡೋದಕ್ಕೆ ಅಭಿಪ್ರಾಯಗಳು ಕೊಡ್ಬೋದು. ಅದು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಅಭಿಪ್ರಾಯಗಳು ಕೊಡ್ಲಿ. ಆದ್ರೆ ಇದು ಏನೇನೋ ಇದ್ರ ಬಗ್ಗೆ ಮೊದಲನೇ ಟೀಕೆ ಮಾಡ್ಬಿಡೋದು. ಇದು ಸಿದ್ದರಾಮಯ್ಯ ಅವರು ತಯಾರು ಮಾಡಿರುವಂತ ವರದಿ, ಅವ್ರು ಹೇಳಿದ್ದನ್ನು ಮಾಡಿದ್ದಾರೆ, ಇನ್ನೊಂದು ಇದೆಲ್ಲ ಅನಾವಶ್ಯಕ. ಯಾಕಂತ ಹೇಳಿದ್ರೆ ಅವ್ರಿಗೆ ಇದರಿಂದ ಏನು ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಸರ್ಕಾರ ಬದ್ಧತೆಯಿಂದ ಇದೆ. ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ನೀತಿ ನಿಲುವು ಇದು. ಮೊನ್ನೆ AICC ಅಧಿವೇಶನದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದ್ದಾರೆ. ಇಡೀ ದೇಶದಲ್ಲಿ ಆಗ್ಬೇಕು, ಯಾರ್ಯಾರು ವಸ್ತುಸ್ಥಿತಿ ಅವ್ರ ಸ್ಥಿತಿಗತಿ ಏನಿದೆ, ಯಾವ ರೀತಿಯಾಗಿದ್ದಾರೆ, ಯಾರು ಮುಂದೆ ಹೋಗಿದ್ದಾರೆ, ಯಾರು ಹಿಂದೆ ಬಿದ್ದಿದ್ದಾರೆ, ಯಾರನ್ನ ಮುಂದೆ ತಕೊಂಡು ಹೋಗ್ಬೇಕು, ಯಾರಿಗೆ ಹೆಚ್ಚಿನ ನೆರವು ನೀಡಬೇಕು, ಇದು ಮುಖ್ಯ ತಾನೇ. ಅದನ್ನ ಇವತ್ತು ಇದು ನಮ್ಮ ಬದ್ಧತೆ ಇರುವಂತ ನಮ್ಮ ಒಂದು ಪಕ್ಷದ ಸೈದ್ಧಾಂತಿಕ ಕೂಡ ಇದು ಹತ್ತಿರ ಇರುವಂತದ್ದು ಮತ್ತು ಇದ್ರ ಬಗ್ಗೆ ನಮಗೆ ಬದ್ಧತೆ ಇದೆ. ಬಿಜೆಪಿ ತರ ಡೋಂಗಿತನ ನಾವು ಮಾಡೋದಿಲ್ಲ. ವರದಿಯನ್ನ ಅಧಿಕೃತಗೊಳಿಸೋದಕ್ಕಿಂತ ಅದರಲ್ಲಿರುವಂತ ದತ್ತಾಂಶಗಳನ್ನ ಸಾರ್ವಜನಿಕಗೊಳಿಸಲಿಕ್ಕೆ ವಿಶೇಷ ಆಸಕ್ತಿ ತೋರ್ತಾ ಇದೆ ಸರ್ಕಾರ ಅನ್ನೋಂತ. ಅದೇ ದತ್ತಾಂಶಗಳು ಹೊರಗೆ ಬರಕ್ಕೆ ಎಲ್ಲರಿಗೂ ಗೊತ್ತಾಗ್ಲಿ, ನೋಡ್ಲಿ, ನೀವು ಚರ್ಚೆ ಮಾಡಿ. ಸುಮ್ನೆ ಅದ್ರಲ್ಲಿ ಏನೇನೋ ಮಾತಾಡ್ಬಿಡೋದು, ಏನೇನೋ ಹೇಳ್ಬಿಡೋದು. ಮತ್ತೆ ಯಾವ್ದನ್ನು ಕೂಡ ಹಂಗಂದ್ರೆ ಈಗ ಸೆನ್ಸಸ್ ಮಾಡಿಲ್ಲ ನಮ್ಮ ದೇಶದಲ್ಲಿ. ಈಗ ಯಾವ ದತ್ತಾಂಶ ದೇಶ ನಡೀತಾ ಇದೆ ಯಾರೋ ಗೊತ್ತಿದೆ? 1800 ಬಹುಶಃ 70ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದ್ದು ಸೆನ್ಸಸ್. ಎಂತ ವಿಶ್ವ ಯುದ್ಧಗಳು ಬಂದಾಗ ಅಥವಾ ದೊಡ್ಡ ಅನೇಕ ಒಂದು ಕೆಟ್ಟ ಪರಿಸ್ಥಿತಿಗಳು ಬಂದಾಗಲೂ ಕೂಡ ಸೆನ್ಸಸ್ ಅನ್ನ ಮಾಡದೇ ಇರುವಂತ ಒಂದು ಸಂದರ್ಭ ಬಂದಿರಲಿಲ್ಲ. ಈ ಮೋದಿ ಸರ್ಕಾರ ಅದನ್ನ ಮಾಡೋದನ್ನ ಕೈ ಬಿಟ್ಟಿದ್ದಾರೆ. ಆಯ್ತಾ? ಅದಕ್ಕೀಗ ನಾವು ಸೆನ್ಸಸ್ ಮಾಡಿದ್ರೆ ಚೆನ್ನಾಗಿರೋದು. ನಾವು ಸೆನ್ಸಸ್ ನಲ್ಲೇ ಸೇರಿಸಿ ಅಂತ ನಾವು ಹೇಳ್ತಾ ಇದೀವಿ. ನೋಡೋಣ. ವೈಜ್ಞಾನಿಕವಾಗಿ ಮಾಡಿಲ್ಲ ಇವರು ಸಿದ್ದರಾಮಯ್ಯ ಮಾಡಿಸಿದ್ದಾರೆ. ಇದೆಲ್ಲ ನೋಡಿ, ಅವ್ರಿಗೆ ಯಾರು ಹೇಳ್ತಾರೆ ಆರ್ ಅಶೋಕ್ ಆಗ್ಲಿ ಅಥವಾ ಇನ್ನೊಬ್ರಾಗ್ಲಿ ಅವ್ರಿಗೆ ಬದ್ಧತೆ ಇಲ್ಲ ರೀ. ಅವ್ರಿಗೆ ಇದು ಆಗ್ಬಾರ್ದು. ಆಯ್ತಾ? ಇದು ನಾವು ಮಾಡೋದಕ್ಕೆ ಹೊರಟಿರೋದ್ರಿಂದ ಅದು ಅವ್ರಿಗೆ ಇಷ್ಟನೂ ಇಲ್ಲ. ಹೇಗಾದ್ರೆ ಮಾಡಿ ಇದ್ರಲ್ಲಿ ನಾವು ಇದನ್ನ ಕೆಡಿಸ್ಬೇಕು, ಹಾಳು ಮಾಡ್ಬೇಕು ಅಂತ ಅಷ್ಟೇ. ನಾವು ಸಂಪುಟ ನೋಡಿ ವರದಿಯನ್ನು ಒಪ್ಪಿಗೆ ಆದ ನಂತರ ತಾನು ಎಲ್ರು ಕರೆಯೋದು. ಸದನದಲ್ಲಿ ಇಡೋಣ, ಎಲ್ಲರೂ ಚರ್ಚೆ ಮಾಡ್ಲಿ. ನೋಡಿ, ಚರ್ಚೆಗೆ ಅಭಿಪ್ರಾಯಗಳಿಗೆ ಮುಕ್ತವಾಗಿದ್ದೇವೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದ್ರೆ ಇವರ ಉದ್ದೇಶನೇ ಒಳ್ಳೇದಲ್ಲ ತಾನೆ. ಇವ್ರಿಗೆ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರು, ಬಡವರಿಗೆ ಏಳಿಗೆ ಆಗ್ಬಾರ್ದು. ಇವರ ಒಂದು RSS ಸಿದ್ಧಾಂತ ಏನು ಸ್ವಲ್ಪ ನೋಡಿದೀರಾ? ಗೋಲ್ವಲ್ಕರ್ ಅವ್ರಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಅವ್ರು ಮುಖ್ಯ ಅಲ್ಲ, ಅವ್ರಿಗೆ ಗೋಲ್ವಲ್ಕರ್ ಮುಖ್ಯ. ಸುಮ್ನೆ ನಿಮ್ಮ ಮುಖಕ್ಕೋಸ್ಕರ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಪಟೇಲ್ ಹೇಳುದು
ಮೂಲ ಸಿದ್ಧಾಂತನೇ ಬೇರೆ ಅವ್ರದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.